इसमें रखो ले 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 आ छोड़ा ले ले कटार मुंगा दो कटा देख डब्बा रहा है डब्बा है डब्बा रहा जो यहाँ Adel, ini इसमें डालो 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 खाली गुड्डा करो खाली बस हमारा गुड्डा करो चलो चलो ये गुड्डे में डालो हाँ वहाँ है ना वहाँ डालो चलो कौन करोगे तुम्हें अग्रम भाई पूरी मट्टी रख लो मेरे भाई खाली मोटे मोटे बंडे वाला बस बाबा सलाम पूरा रेस्टिट्यूट लोग डाल लो बाबा मट्टी खाली ऊपर ऊपर का डालो गुड्डा कर दो खाली ये कर डालो बस खाली हमें मोटा मोटा डालो इधर नहीं गिरते इधर आते नहीं खाली इधर का डालो वालेकुम सलाम देखो यहाँ अकबर भाई ये ऊपर का छोड़ो मेरे भाई खाली मोटा ही नहीं है मोटा उठाना खाली है ऊपर का क्या भी नहीं है प्रॉब्लम खाली कितना की पाक होगा चलो हाँ वो रहा बस तारीख मस्जिद होने को लाया चलो खाली रहती गुड्डा खाली गुड्डा रह गया एक्शन अंदर एक्शन बहुत ऑफिसर को बात किया सब डाल रहा था नंबर तभी इसका फैमिली वाला बहुत खराब गिर गया वो डैमेज होगा पीछे जरा क्लीन करता लिया बोल साथ आए इंशाल्लाह छोड़ो अकरम भाई सलाम रहते बसों का छोड़ो वो सा यहाँ बराबर होगा क्या भी करो को पूरा पाक होगा
अकरम भाई, अंदर भाई। हाँ, होगा पूरा पकड़ लिया, उठा लिए थे। ये चलो होगा पूरा। चलो सर, पूरा कर डाले, पूरा पक कर डाले। चलो अकरम भाई, अकरम भाई कल ये बने डालो, ये रोड पाया थी समा पहुंचे जो है। चलो चलो गैस भी ले लो। हाँ चलो लाया, अरे तू ला लाया ला इधर है। हाँ ಇಲ್ಲಿ ಯಾವಾಗ್ಲೂ ಆಕ್ಸಿಡೆಂಟ್ ಆಯ್ತದೆ, ಪೊಲೀಸ್ ಅವ್ರಿಗೆ ಒಂದ್ ಇದಿರಲ್ಲ, ಮತ್ತೆ ಈ ಮರಳು ಜಲ್ಲಿ ಎಲ್ಲ ಬಂದಿ ಮಧ್ಯಕ್ಕೆ ಬಿದ್ದ್ಬಿಡ್ತದೆ, ಮತ್ತೆ ಡೈಲಿ ಒಂದ್ ಆಕ್ಸಿಡೆಂಟ್ 2 ಆಕ್ಸಿಡೆಂಟ್ ಆಗಿದೆ. ಇವತ್ ಮೀಟಿಂಗ್ ಅಲ್ಲಿ ಕಮಿಷನರ್ ಮೇಡಮ್ ಅವ್ರಿಗೆನೆ ನಾವು ಫುಲ್ ಡೈರೆಕ್ಟ್ ಆಗಿ ಹೇಳಿದೀವಿ, ಇಲ್ಲಿ ನಮ್ಗೆ ಸಿಗ್ನಲ್ ಹಾಕೊಡಿ, ಇಲ್ಲ ಅಂದ್ರೆ ಏನಾರ ಒಂದ್ ದಾರಿ ಮಾಡ್ಕೊಡಿ, ಡೈಲಿ ಇಲ್ಲಿ ಆಕ್ಸಿಡೆಂಟ್ ಆಯ್ತದೆ ಅಂತ ನಾವು ಹೇಳಿದೀವಿ. ಇಲ್ಲಿ ನೋಡಿ, ಇಲ್ಲಿ ಬಂದಿದ್ದೆ ಡೈಲಿ ಇವ್ರು ಬಂದದನ್ನೇ ಜಲ್ಲಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾರೆ. ಆದ್ರೂ ವೆಹಿಕಲ್ಗಳು ಸ್ಕಿಡ್ ಆಗಿ ಮೊನ್ನೆ ಒಬ್ಬ ಮುತ್ಕಿ ಬಿದ್ದಿ ಇದಾಗಿ ಅವ್ರ ಹಾಸ್ಪಿಟ್ಲ್ಗೆ ಹೋದ್ರು. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ, ದಯವಿಟ್ಟು ಇದಕ್ಕೆ ಏನಾರ ಒಂದು ಪರಿಹಾರ ಕಂಡು ಹಿಡಿಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ಕಳೆ ಮನವಿ ಮಾಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಸಿಂಧುವಳ್ಳಿ ಅಕ್ಬರ್, ಸಾಮಾಜಿಕ ಹೋರಾಟಗಾರ. ಸ್ನೇಹಿತರೆ, ಇವತ್ತು ನಾವು ಒಂದು ಸಮಸ್ಯೆನ ಪರಿಹರಿಸೋಕೆ SDTU ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ವತಿಯಿಂದ ಅಧ್ಯಕ್ಷರಾದ ಅಲ್ತಾಫ್ ಬೈ ಮತ್ತು ನಮ್ಮ ನಜೀಬ್ ಬೈ, ಅಕ್ರಮ್ ಬೈ, ನಾನು ಒಂದು ಸಮಸ್ಯೆ ಬಗ್ಗೆ ನಾವು ಬರೀ ಧ್ವನಿ ಎತ್ತುವುದ್ರ ಜೊತೆಗೆ ಸಮಸ್ಯೆ ಇದೆ ಅಂತ ನಾವು ಅಧಿಕಾರಿಗಳಿಗೆ ತಿಳಿಸುವುದರ ಜೊತೆಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆನೂ ನಾವು ಯೋಚನೆ ಮಾಡಿ ನೋಡಿ ಪರ್ಕೆ ಅಕ್ಕಪಕ್ಕದ ಜನಗಳ ಹತ್ರ ಪರ್ಕೆ ಇಸ್ಕೊಂಡು ಕುಡಿಸಿದೀವಿ. ಕಾರಣ ಏನಪ್ಪಾ ಅಂದ್ರೆ ಬಹಳಷ್ಟು ಜನ ಅಪಘಾತಕ್ಕೆ ಈಡಾಗ್ತಾ ಇದ್ರು, ನಮ್ಮ ಕಣ್ಣಾರೆ ಇಲ್ಲಿ ಬಿದ್ದು ಹೋಗಿದ್ದಾರೆ ಎಷ್ಟೋ ಜನ. ನಾನ್ ಹೇಳೋದು, ನಿಮಗೆ ಇಲ್ಲಿ ನೀರು ಚರಂಡಿ ನೀರು ಹರಿತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನೀವೇನೋ ಡಕ್ ರೆಡಿ ಮಾಡಿದೀರಾ. ನಿಮ್ಮ ಉದ್ದೇಶ ಇದ್ದಿದ್ದು ಬರೀ ನೀರು ಹರಿಲಿ ಅಂತನಾ, ಅಥವಾ ಸಾರ್ವಜನಿಕರು ಬಿದ್ದು ಆಸ್ಪತ್ರೆಗೆ ಸೇರ್ಲಿ ಅಂತನಾ? ಯಾವ್ದಾದ್ರು ಒಂದು ಕಾಮಗಾರಿ ಕೈಗೆ ಎತ್ಕೊಂಡ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಕಾಮಗಾರಿಯನ್ನು ಮಾಡಿದಂತ ವ್ಯಕ್ತಿಗೆ ಆಗಿರುತ್ತೆ. ನಾನಿಲ್ಲಿ ಹೇಳ್ತಾ ಇರೋದು ನೋಡಿ, ಇಲ್ಲಿ ಎದುರುಗಡೆ CPC ಪಾಲಿಟೆಕ್ನಿಕ್ ಇದೆ, ಉನ್ನತ ವಿದ್ಯೆ, ಇಂಜಿನಿಯರ್ ಇಲ್ಲಿಂದ ಕಲ್ತು ಹೋಗ್ತಾನೆ. ಇಲ್ಲಿ ಒಂದು ಶಾಲೆ ಇದೆ, ಜೈಲ್ ಇದೆ, ಮುಂದೆ ಮುಖ್ಯವಾಗಿ ಪ್ರವಾಸಿಗರು ಬರುವಂತಹ ಚರ್ಚು, ಬೇರೆ ಬೇರೆ ದೇಶ ವಿದೇಶಗಳಿಂದ ಬರ್ತಕ್ಕಂತಹ ಪ್ರವಾಸಿಗರಿಗೆ ಇಂತ ಒಂದು ನಾವು ಸ್ಥಿತಿನ ತೋರ್ಪಡಿಸ್ತಾ ಇದೀವಿ. ಮತ್ತೆ ಮೈಸೂರಿನ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು ಇದು ವಾರ್ಡ್ ನಂಬರ್ 26, ವಾರ್ಡ್ ನಂಬರ್ 26. ನೋಡಿ, ಮಾನ್ಯ ನಮ್ಮ ಶಾಸಕರು ಹರೀಶ್ ಗೌಡರ ಗಮನಕ್ಕೆ ನಾವು ತರ್ತಾ ಇರೋದೇನಪ್ಪಾ ಅಂದ್ರೆ, ಈ ಹಿಂದೆನೂ ಈ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ನಾವು ಬಂದು ಒಂದು ವಿಡಿಯೋ ಮಾಡಿದ್ವಿ. ಆದಷ್ಟು ಬೇಗ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡ್ಬೇಕು, ಮುಂದೆ ರಂಜಾನ್ ಹಬ್ಬ ಇದೆ ಅಂತಾನು ಮಾಡಿದ್ವಿ. ತದನಂತರ ಇದೇ ಸಮಸ್ಯೆ ಇತ್ತು, ಮತ್ತೆ ಬಂದ್ ಮಾಡಿದ್ವಿ. ಇದು 3ನೇ ಬಾರಿ ನಾವು ಈ ಸಮಸ್ಯೆನ ಕೈಗೆತ್ಕೊಂಡು ಮಾಡ್ತಾ ಇರೋದು. ನಮ್ಮ ಈ ಸಂಘಟನೆಯ ಉದ್ದೇಶ ಏನು ಅಂದ್ರೆ, ಕೇವಲ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೋದ್ರ ಜೊತೆಗೆ ಪರಿಹಾರದ ಚಿಂತನೆ ಮಾಡುವಂತದ್ದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ. ಅದರ ನಿಟ್ಟಿನಲ್ಲಿ ನಾವು ಕಾರ್ಯ ರೂಪಿಸ್ತಾ ಇದ್ದೀವಿ. ಯಾಕೆ ಇಂಥ ಹೊತ್ತಲ್ಲಿ ಬಂದು ಕೆಲಸ ಮಾಡಿದ್ವಿ ಅಂದ್ರೆ, ಇಲ್ಲಿ ದಿನನಿತ್ಯ ಸಾರ್ವಜನಿಕರ ಸಾವಿರಾರು ವಾಹನಗಳು ಓಡಾಡ್ತವೆ. ಅದ್ರ ಮಧ್ಯೆ ನಾವು ಬೆಳಿಗ್ಗೆ ಒಂದು 6 ಗಂಟೆ 7 ಗಂಟೆಯಿಂದಲೇ ಇಲ್ಲಿ ವಾಹನಗಳು ಓಡಾಟಕ್ಕೆ ಶುರು ಮಾಡ್ಬಿಡ್ತವೆ. ಆದ್ರಿಂದ ನಾವು ಮಧ್ಯರಾತ್ರಿ ಈ ಸಮಯವನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಯಾಕೆಂದ್ರೆ ನಮ್ಮ ಕೆಲಸದ ಉದ್ದೇಶ ಸದುದ್ದೇಶ ಇದ್ದಿದ್ರಿಂದ ಸಾರ್ವಜನಿಕರಿಗೂ ತೊಂದರೆ ಆಗ್ಬಾರ್ದು, ವಾಹನ ಓಡಾಟಕ್ಕೂ ಕೂಡ ಅಡ್ಡಿ ಆಗ್ಬಾರ್ದು ಅನ್ನೋಂತ ಕಾರಣಕ್ಕೆ ಈಗಾಗಲೇ ಒಬ್ರು ಸಾರ್ವಜನಿಕರು ನಾವು ಮಾಡುವಂತ ಕೆಲಸ ನೋಡ್ಬಿಟ್ಟು ಬಂದು ನಮ್ ಜೊತೆಗೆ ಒಂದು ವಿಚಾರ ಹಂಚ್ಕೊಂಡ್ರು. ಪ್ರತಿದಿನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಪ್ರತ್ಯೇಕದರ್ಶಿಯಾಗಿ.
ಬಹಳಷ್ಟು ಜನ ಅಪಘಾತಕ್ಕೀಡಾಗಿ ಆಸ್ಪತ್ರೆಗೆ ದಾಖಲಾಗಿ ಇರೋದು ಸಾಕ್ಷಿ ನಾನೇ ಅಂತಾನು ಹೇಳಿದ್ರು. ಮತ್ತೆ ಇನ್ನೊಂದು ಪ್ರಮುಖ ವಿಷಯ ಏನ್ ಹೇಳಿದ್ರು ಅಂದ್ರೆ, ಮಾನ್ಯ ಪೊಲೀಸ್ ಕಮಿಷನರ್ ಗಮನಕ್ಕೂ ನಾವು ಇವತ್ತು ತಂದಿದ್ವಿ, ಸಭೆ ನಡೀತು, ಕುಂದು ಕೊರತೆಗಳ ಬಗ್ಗೆನೂ ನಾವು ಮಾತಾಡಿದ್ದೀವಿ ಅಂತಾನು ಹೇಳಿದ್ರು. ನಾನು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ಯಾವ್ದಾದ್ರು ಒಂದು ಕಾಮಗಾರಿ ಮಾಡಿದ್ರೆ ಪರಿಪೂರ್ಣತೆಯಿಂದ ಮಾಡಿ. ಅಲ್ಲಿ ತೋರಿಸಿ, ಅಲ್ಲಿ ನೋಡಿ, ಅಲ್ಲಿ 2 ಮಣ್ಣಿನ ಗುಡ್ಡೆ ಹಾಗೆ ಬಿಟ್ಟಿದ್ದಾರೆ, ಅದನ್ನ ಎತ್ತಿಲ್ಲ. ಮತ್ತೆ ಪೂರ್ಣ ರೀತಿಯಲ್ಲಿ ಇದನ್ನ ಕಾಂಕ್ರೀಟ್, ನೀವು ಏನು ಇದಕ್ಕೆ ಕಾಂಕ್ರೀಟ್ ಹಾಕಿದ್ರಿ, ಅವಾಗ್ಲೇ ಹಿಂದೆ ಮುಂದೆ ಕಾಂಕ್ರೀಟ್ ಹಾಕಿದ್ರೆ ನಾವು ಬಂದು ಇಷ್ಟೊತ್ತಲ್ಲಿ ಗುಡಿಸ್ಬೇಕಾಗಿರೋ ಅವಶ್ಯಕತೆನೂ ಇರ್ಲಿಲ್ಲ. ಸಾರ್ವಜನಿಕರು ಬಿದ್ದು ಅವರ ಒಂದು ಆರೋಗ್ಯ ಮತ್ತೆ ದುಡ್ಡು ಕಳ್ಕೊಳ್ಳುವಂತಹ ಅವಶ್ಯಕತೆನೂ ಬರ್ತಾ ಇರ್ಲಿಲ್ಲ. ತಾವು ಏನು ಓದಿದೀರಾ, ತಿಳ್ಕೊಂಡಿದ್ದೀರಾ, ತಜ್ಞರಿದ್ದೀರಾ, ನಿಮ್ಗೆ ಸಾಧಕ ಬಾಧಕಗಳು ಗೊತ್ತು, ಏನ್ ಸಮಸ್ಯೆ ಉಂಟಾಗುತ್ತೆ ಈ ರೀತಿ ನಾವು ಕೆಲಸ ಮಾಡೋದ್ರಿಂದ. ಅಪೂರ್ಣ ಕೆಲಸ, ಅವೈಜ್ಞಾನಿಕ ಕೆಲಸ ಮಾಡಿರುವಂತಹ ಕಾರಣದಿಂದ ಬಹಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಯಾರು ಬಂದು ಮುಖ್ಯವಾಹಿನಿಗೆ ಹೇಳ್ತಾರೋ ಬಿಡ್ತಾರೋ, ಪ್ರತ್ಯೇಕದರ್ಶಿಯಾಗಿ ಇವ್ರು ಹೇಳಿದ್ದಾರೆ. ನಾನು ಹೇಳೋದು ಇಲ್ಲಿ ನೋಡಿ, ಮತ್ತೆ ನಿನ್ನೆ ಮಳೆ ಬಿದ್ದಿರೋದು, ಇಲ್ಲೆಲ್ಲ ಗಲೀಜ್ ನೀರು, ಇದೆಲ್ಲ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಸಾರ್ವಜನಿಕರ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಹೋಯ್ತಾ ಇರ್ತಾರೋ, ಯಾವ್ದೋ ಸಭೆ ಸಮಾರಂಭಕ್ಕೆ ಹೋಯ್ತಾ ಇರ್ತಾರೋ, ಯಾವ್ದೋ ಒಂದು ವಿದ್ಯಾರ್ಥಿ ಶಾಲಾ ಕಾಲೇಜ್ ಹೋಯ್ತಾ ಇರ್ತಾರೋ, ಅವ್ರಿಗೆ ಬದಿ ಹಾರಿದ್ರೆ ಏನು? ನೀವು ಯಾವ್ದಾದ್ರು ಒಂದು ಕಾಮಗಾರಿ ಮಾಡ್ತೀರಾ, ಮಾಡಿ. ನಮ್ಗೆ ಅದನ್ನ ಅಡ್ಡಿಪಡಿಸ್ತಾ ಇಲ್ಲ, ಅದಕ್ಕೆ ನಾವು ತಡೆ ತರ್ತಾ ಇಲ್ಲ. ಆದ್ರೆ ಸಂಪೂರ್ಣ ರೀತಿಯಲ್ಲಿ ಮಾಡಿ, ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯ ಕಲ್ಪಿಸುವ ಉದ್ದೇಶ ಇಟ್ಕೊಂಡು ಮಾಡಿ. ಈ ರೀತಿ ಅಪೂರ್ಣ ಕೆಲಸನ ಎಲ್ಲೂ ಮಾಡಬೇಡಿ. ಧನ್ಯವಾದಗಳು. जिला है भाई, ये वार्ड नंबर 26 सिंगापुर की हालत, रमजान में खोदे फंस हुई है। ये हालत देखो, यहाँ काम कर को ही सो दुनिया के एक्सीडेंट डाल को देखो यहाँ। अब काम कर को ही नो देखो, पूरा ब्लैक होगा, वते में ब्लैक होगा, डेली एक्सीडेंट हो रही। अब पूरा मिल को हमें जो है साथ सोशल डेमोक्रेटिक ट्रेड यूनियन के साथ जो है पूरे मिल को काम कर को ही, अब देखो कितना क्लीन होगा, देखो काम क्लीन होगा है, पूरा गलीज पानी सब आपको जो है अपने आपको तकलीफ जरा, और एक्सीडेंट आपको बेहिसाब हो रही। तो तुझे फोन करते, एक बच्चे की टांग कटोगी, कहता ले लो हॉस्पिटल को जाको ही, इसकी डोरे की वजह से। ये क्या कर रही समझ नहीं रहा, कि काम कर रही क्या तमाशा बना रही, मालूम नहीं हो रहा है। ಇನ್ನೊಂದು ಇಲ್ಲಿ ನಿಜ ಹೇಳ್ತಾ ಇದ್ದೀನಿ, ಅಲ್ಲಿ ತೋರ್ಸಿ, ಮೂಗ್ ಕೊಟ್ಟು ನಿಂತ್ಕೊಳ್ಳಕ್ ಆಯ್ತಾ ಇಲ್ಲ, ಗಬ್ಬು ವಾಸನೆ. ಯಾಕಂದ್ರೆ ಬರ್ತಕ್ಕಂತ ನೀರು ಸರಾಗವಾಗಿ ಹರಿತಾ ಇಲ್ಲ. ಆಯ್ತು, ಕಾಮಗಾರಿ ಮಾಡಿದ್ದಾರೆ ನೋಡಿ, ಇಲ್ಲಿ ಅತ್ತಿಂದ ಬರೋರಿಗೆ ಏನೋ ಇದು ಕಲ್ಲು ಕಾಣ್ಲಿಲ್ಲ, ಒಂದು ಬೆಳಕಿಲ್ಲ, ಇಲ್ಲಿ ವಿದ್ಯುತ್ ದೀಪಗಳನ್ನ ಇಲ್ಲಿ ಈ ರಸ್ತೆಯಲ್ಲಿ ನೋಡಿ, ಇಲ್ಲೆಲ್ಲೂ ಇಲ್ಲ, ಕತ್ಲೆ. ಮತ್ತೆ ನಾವು ಈ ಮುಖಾಂತರ ಅಧಿಕಾರಿಗಳಿಗೆ ಕೊಡ್ತಕ್ಕಂತಹ ಒಂದು ಎಚ್ಚರಿಕೆ ಏನಪ್ಪಾ ಅಂದ್ರೆ, ಇನ್ನು 1 ವಾರದೊಳಗೆ ಅಥವಾ 10 ದಿನದ ಒಳಗಡೆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸಲಿಲ್ಲ ಅಂದ್ರೆ ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಟ್ರೇಡ್ ಯೂನಿಯನ್ ಸಂಘಟನೆಯ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತೆ ಸಾರ್ವಜನಿಕರನ್ನ ಇಲ್ಲಿ ಕರ್ಕೊಂಡು ಪ್ರತಿಭಟನೆ ಮಾಡಿ ಈ ರಸ್ತೆ ತಡೆಯನ್ನು ಮಾಡುವಂತಹ ಕ್ರಮಕ್ಕೆ ಕೈ ಹಾಕ್ತೀವಿ. जाने का यहाँ रास्ता है, दिन में 3-4 टाइम हमें यहाँ फिरते चलती, यहाँ बहुत मुश्किल हो रहा है मोहरी की तरफ से। जरा मोहरी का काम जल्दी करे तो अच्छा है, नहीं का तो बहुत मुश्किल होता है आदमियों को, एक्सीडेंट हो रही, बहुत तकलीफ है जी। ವಲಯ ಕಚೇರಿ 7 ಮುಖ್ಯ ಅಧಿಕಾರಿಗಳು ರಾಜೇಶ್ ಅವರಿಗೆ ನಾವು ಈ ಮುಖಾಂತರ ಹೇಳೋದೇನಪ್ಪಾ ಅಂದ್ರೆ, ಇದು ನಿಮ್ಮ ಉಸ್ತುವಾರಿಕೆಯಲ್ಲಿ ನಿಮ್ಮ ಒಂದು ಅಧಿಕಾರದಲ್ಲಿ ನಡೆದಿರ್ತಕ್ಕಂತಹ ಕಾಮಗಾರಿ ಆದ್ರಿಂದ ತಮ್ಮ ಜವಾಬ್ದಾರಿ ಇದು. ಇದನ್ನ ಆದಷ್ಟು ಬೇಗ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು, ಮತ್ತೆ ಈ ಒಂದು ಅವ್ಯವಸ್ಥೆಯನ್ನ ಸರಿಪಡಿಸ್ಕೊಡ್ಬೇಕು. ನಮ್ಮ ಸಂಘಟನೆ ಆಗ್ರಹ ಏನಂದ್ರೆ, ಸಾಧ್ಯವಾದಷ್ಟು ನಿಮ್ಗೆ 1 ವಾರದ ಗಡುವು ಕೊಡ್ತಾ ಇದೀವಿ, ಅಷ್ಟರೊಳಗೆ ಈ ಸಮಸ್ಯೆಯನ್ನು ಸಂಪೂರ್ಣ ಬಗೆಹರಿಬೇಕು. ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ, ನಿಮ್ಮ ಏನ್ ಈ ಒಂದು ಇದ್ರ ಸಲುವಾಗಿ ಕಾಮಗಾರಿ ಮಾಡಿದಿರೋ, ಒಂದು ಇದಕ್ಕೆ ಕಾಂಕ್ರೀಟ್ ಹಾಕ್ಬೇಕು, ಇನ್ನೊಂದಕ್ಕೆ ಜಾಲರಿ ಅಳವಡಿಸ್ತಿರೋ ಅಥವಾ ಏನ್ ಮಾಡ್ತಿರೋ ಗೊತ್ತಿಲ್ಲ, ಇದನ್ನ ಸಂಪೂರ್ಣ ಬಗೆಹರಿಸ್ಕೊಡಿ ಅಷ್ಟೇ. ಸರ್ ನಮಸ್ಕಾರ, ಕಾರ್ಪೊರೇಷನ್ ಅಧಿಕಾರಿಗಳಿಗೆ. ಸರ್ ಇಲ್ಲಿ ಮೋರಿದು ತೊಂದರೆ ಆಗ್ಬಿಟ್ಟಿದೆ, ಜನಗಳಿಗೆ ಓಡಾಡಕ್ಕೆ ತೊಂದರೆ ಆಗ್ಬಿಟ್ಟಿದೆ, ಆಕ್ಸಿಡೆಂಟ್ಗಳು ಆಯ್ತಾ ಇದೆ, ಮೋರಿ ಕ್ಲೀನ್ ಆಯ್ತಲ್ಲ. ಸ್ವಲ್ಪ ದಯವಿಟ್ಟು ಇದು ಅಧಿಕಾರಿಗಳು ಕಾರ್ಯನಿರ್ವಹಿಸ್ಬೇಕಂತ ವಿನಂತಿಸ್ಕೊತೀನಿ. ಜನಗಳಿಗೆ ತುಂಬಾ ತೊಂದರೆ ಆಯ್ತದೆ ಸರ್, ಟ್ರಾಫಿಕ್ ಮತ್ತೆ ಪದೇ ಜಾಮ್ ಆಯ್ತಾ ಇದೆ. ದಯವಿಟ್ಟು ಇದನ್ನ ಸಹಕರಿಸಿ ಸರ್. ಬೇಗ ಇದು ಇಲ್ಲಿ ಇದೀನಿ ಸರ್, 40 ವರ್ಷದಿಂದ ಇದೀನಿ ಸರ್. ಯಾವ್ದು ಈ ತರ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ, ಈ ಸತಿ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್.
ದಯವಿಟ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಬೇಗ ರೆಡಿ ಮಾಡಿಸ್ಬೇಕಂತ ವಿನಂತಿಸ್ತೀವಿ ಸರ್. ಒಂದು ತಿಂಗಳಾಗೈತೆ ಸರ್ ಇದು ಸ್ಟಾರ್ಟ್ ಮಾಡಿ ಇನ್ನು ಫಿನಿಶ್ ಆಗಿಲ್ಲ ಸರ್. ಗಾಡಿಗಳು ಸ್ಕಿಡ್ ಆಯ್ತೈತೆ ಸರ್. ಮಳೆ ಬಂದು 3 ಜನ ಬಿದ್ದೋದು ಸರ್. ಸ್ವಲ್ಪ ದಯವಿಟ್ಟು ಸಹಕರಿಸಿ ಸರ್. ಓಕೆ ಸರ್.